ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕೊಟ್ಟ ಕುದುರೆಯನ್ನ ಏರದವನು ಅವರು ಧೀರನೂ ಅಲ್ಲ ಸೂರನೂ ಅಲ್ಲ ಅಂತ. ಇವತ್ತು 3 ಬಾರಿ ಕೊಟ್ಟಿದ್ರು ಕುದುರೆ. ಈಗ ಮಾತಾಡ್ತಾರ ನಮ್ಮ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಬಗ್ಗೆ. ಏನೋ ಇವತ್ತೇ ಕಡಿಗಲ್ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಸನ್ಮಾನ್ಯ HY ಮೇಟಿ ಸಾಹೇಬರ ಕನಸಿನ ಕೂಸಾಗಿತ್ತು. ಎಲ್ಲ ಬಡವರ ಮಕ್ಕಳು ಕೂಡ ಇವತ್ತು ರೈತರಾಗಬೇಕು, ಇಂಜಿನಿಯರ್ ಆಗಬೇಕು, ವಿದ್ಯಾವಂತರಾಗಬೇಕು ಅನ್ನೋದು ಒಂದು ಕಾರಣದಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕ ಬಾರಿ 2017ರಿಂದ 23ರವರೆಗೆ ಬಿಡದೆ ಅದಕ್ಕೆ ಅನುದಾನವನ್ನು ಒದಗಿಸಿ ಇವತ್ತು ಬಾಗಲಕೋಟೆನಲ್ಲಿ ನಮ್ಮ ಬಡ ಮಕ್ಕಳು ಕೂಡ ಇವತ್ತು ವೈದ್ಯರ ಆಗ್ತಾರೆ ಅನ್ನೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಅದನ್ನ ನಮ್ಮ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು ಮಾತಾಡ್ತಾರೆ. ಇವತ್ತೇ ಯಾಕೆ ಕಡೆಗೆ ಮಾಡಬೇಕಾಗಿತ್ತು ಅಂತಂದು ನೀವು ಕೇಳ್ತಿರಲ್ರಿ. 2018ರಿಂದ 23ರವರೆಗೆ ಸನ್ಮಾನ್ಯ ಚರಂತಿ ಮಾತ್ರ ನೀವೇನು ಮಾಡಿದ್ರಿ ಅನ್ನೋದನ್ನ ಮೊದಲೇ ಕೇಳ್ರಿ. ಇಲ್ಲಿ ಇವತ್ತು ARBC ರೈಟ್ ಬ್ಯಾಂಕ್ ಕೆನಲ್ ಆಲ್ಮಟ್ಟಿ ಇವತ್ತು ARBC ಕೆನಲ್ ಅನ್ನ ಮಾಡಿದವರು ಯಾರು? ಸನ್ಮಾನ್ಯ HY ಮೇಟಿ ಸಾಹೇಬರು. ಇವತ್ತು ಸುತ್ತಗುಂಡಕ್ಕೆ 110 KV ಸ್ಟೇಷನ್ ಆಗ್ತಾ ಇದೆ. ಅದನ್ನು ಮಾಡಿದ್ದಾರು ಸನ್ಮಾನ್ಯ HY ಮೇಟಿ ಸಾಹೇಬರು. ಆದ್ರೆ ಚರಂತಿ ಮಠ ಅವರ ನೀವು ಬೇಯದ್ ಬಿಟ್ಟು ಜೀವನದಾಗ ಯಾರಿಗಾರ ಏನ್ರ ಮಾಡಿರೇನ್ರಿ? ಅವರು ಸ್ವತಃ ಅವರ ಸೋದರರು ಸನ್ಮಾನ್ಯ ನಮ್ಮ ಮಲ್ಲಿಕಾರ್ಜುನ್ ಚರಂತಿ ಮಠ ಅವರು ಇಲ್ಲೇ ಅದಾರ. ಅವರ ಸ್ವಂತ ಒಡ ಹುಟ್ಟಿದ ತಮ್ಮ ಇವತ್ತು ಹೇಳ್ತಾ ಇದ್ದಾರೆ, ಶಾಸಕ ಒಂದೇ ಅಲ್ಲ, ಡಿಡಿ ಏನೂ ಬಿಡ್ಲಿಲ್ಲ, ಮುನ್ಸಿಪಾಲಿಟಿನೂ ಬಿಡ್ಲಿಲ್ಲ, ಯಾರಿಗೂ ಬಿಡ್ಲಾರ್ದ ಮಾಡ್ತಿದ್ರಲ್ರಿ. ಮತ್ತೀಗ ಮಾತಾಡ್ತೀರಿ ನಮ್ಮ ಬಗ್ಗೆ. ಈಗ ಮಾತಾಡಕ್ ಬರ್ತೀರಲ್ಲ ಯಾಕೆ? ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ನಾನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ರವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಅನುದಾನ ಕೊಟ್ರಿ, ಎಷ್ಟು ಜನ ನಮ್ಮ ಬಡ ವೀರಶೈವರಿಗೆ ಲಿಂಗಾಯತರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಪ್ರಕಟಗೊಳಿಸಬೇಕಾಗತ್ತೆ. ಆದ್ರೆ 500 ಕೋಟಿ ರೂಪಾಯಿ ಬರೇ ಬಾಯಿ ಮಾತಲ್ಲಿ ₹1 ಕೊಡದೆ ಆ ನಿಗಮವನ್ನು ಮುಚ್ಚುವಂತ ಪರಿಸ್ಥಿತಿಗೆ ತಂದ್ರಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು 2023ರಲ್ಲಿ ಇವತ್ತು ಬಂದ ಮೇಲೆ ಸುಮಾರು 300 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಇವತ್ತು ನಮ್ಮ ಎಲ್ಲ ಲಿಂಗಾಯತರಿಗೆ ಇವತ್ತು ಅನುದಾನವನ್ನು ನೀಡುವಂತ ಕೆಲಸ ಮಾಡಿದ್ದಾರೆ. ಇವರಿಬ್ರು ಲಿಂಗಾಯತರು ಮುಖ್ಯಮಂತ್ರಿಗಳಿದ್ರು, ಇಲ್ಲೇ ಲಿಂಗಾಯತರು ಶಾಸಕರಿದ್ರು. ಏನ್ ಅಭಿವೃದ್ಧಿಯನ್ನು ಮಾಡಿದ್ರಪ್ಪ? ಒಂದು ಬಸವಣ್ಣನ ಫೋಟೋ ಹಾಕಲಿಲ್ಲ, ಒಂದು ಬಸವ ಜಯಂತಿಯನ್ನು ಮಾಡಲಿಲ್ಲ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ಏಪ್ರಿಲ್ನಲ್ಲಿ ಇದೇ ನಮ್ಮ ಕೂಡಲ ಸಂಗಮ ಕ್ಷೇತ್ರ, ಯಾಕಂದ್ರೆ ನೀವೆಲ್ಲರೂ ಕೂಡಲ ಸಂಗಮನಾಥನ್ನ ನಂಬಿದಂತ ಭಕ್ತರು. ಇವತ್ತು ಆ ಕೂಡಲ ಸಂಗಮದಲ್ಲಿ ಅನ್ನ ಬಸವಣ್ಣನ ಒಂದು ಜಯಂತ್ಯೋತ್ಸವವನ್ನು ಮಾಡಿದ್ದು ಕೂಡ ಅದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಗಟ್ಟಿಯಾಗಿ ನಾನು ಇವತ್ತು ಹೇಳಬೇಕಾಗಿದೆ.